ನಿಮಗಿಷ್ಟೇ ಗೊತ್ತು, ಎಲೆಕ್ಷನ್ ಬರ್ತಾ ಇದೆ, ಬಿಹಾರ್ ಎಲೆಕ್ಷನ್ ಬರ್ತಾ ಇದೆ. ಆವಾಗ ಎಲೆಕ್ಷನ್ ಸಮೀಪದಲ್ಲಿ ಪುಲ್ವಾಮಾ ಹಗರಣ ಮಾಡಿದ್ರಿ. 40 ಜನ ಸೈನಿಕರಿಗೆ ಬಲಿ ಕೊಟ್ಟು ಬಜರಂಗ್ ಅನ್ನುವಂತ ಹನುಮಂತನ ಹೆಸರು ಇಟ್ಕೊಂಡು ಹನುಮಂತನ ಹೆಸರಿಗೆ ಕಳಂಕ ಕೊಡ್ತಾ ಇದ್ದೀರಿ ನೀವು. ಸಿಂದಗಿಯಲ್ಲಿ ಮಸೀದಿ ಮೇಲೆ ಪಾಕಿಸ್ತಾನ ಜೊತೆ ಹಾರಿಸಿದವ್ರು ಯಾರು? ಮಾಲೆಗಾಂವ್ ಪ್ರಕರಣದೊಳಗೆ ಬಾಂಬ್ ಬ್ಲಾಸ್ಟ್ ಮಾಡಿದವ್ರು ಯಾರು? ಜಾಮಾ ಮಸೀದಿ ಒಳಗಡೆ ಬಾಂಬ್ ಬ್ಲಾಸ್ಟ್ ಮಾಡಿದವ್ರು ಯಾರು? ಆದಾಯದ ಮೂಲ ಆಗಿರ್ತಕ್ಕಂಥ ಹುಡುಗ ಆ ಉಗ್ರವಾದಿಗಳ ಜೊತೆ ಝಟಾಪಟಿಗಿಳಿದು ತನ್ನ ಜೊತೆ ಬಂದಿರತಕ್ಕಂಥ ಪ್ರವಾಸಿಗರನ್ನು ಉಳಿಸುವುದಕ್ಕಾಗಿ ತನ್ನ ಜೀವವನ್ನು ಕೊಟ್ಟ. ಇನ್ನೊಬ್ಬ ಹುಡುಗ 15 ನಿಮಿಷದೊಳಗೆ 2 ಕಿಲೋಮೀಟರ್ ಓಡ್ ಹೋಗಿ ಗಾಯಗೊಂಡಿರ್ತಕ್ಕಂಥ ಒಬ್ಬ ಮಗುವನ್ನ ತನ್ನ ಹೆಗಲ ಮೇಲೆ ಹೊತ್ಕೊಂಡು ಅವಳ ತಾಯಿಯನ್ನ ಹಿಂದಿನಿಂದ ಅವಳ ತಾಯಿಗೆ ಗಾಬರಿ ಹೊತ್ಕೊಂಡು ಹೋಗೋ ಯಾನು ಅಂತ. ನಮ್ಮ ಮೀಡಿಯಾಗಳು ಎಷ್ಟು ಬದಗೆಟ್ಟಿವೆ ಅಂದ್ರೆ ಇದೆಂತ ಪಾಕಿಸ್ತಾನದ ಪ್ರೇಮ, ಏನು ನೋಡಿ ಬಂದ್ರು ಅನ್ನುವಂಗೆ. ಪ್ರಜ್ಞಾ ಸಿಂಗ್ ಮುಸ್ಲಿಂ ಇದ್ಲ, ಹಿಂದೂ ಅಲ್ಲ ಆಕಿ. ಎಷ್ಟು ದೊಡ್ಡ ಸಾಜಿಶ್ ಮಾಡಿ ಭಯೋತ್ಪಾದನೆ ಮಾಡಿದ್ಲು. ಎಲ್ಲರೂ ಕೂಡಿ ಬದುಕಬೇಕು ಅನ್ನೋ ಸಂದೇಶವನ್ನ ಆ ಹೆಣ್ಮಕ್ಳಿಗೆ ಕೊಟ್ರ. ಈ ₹2 ಪೇಮೆಂಟ್ ಗಿರಾಕಿಗಳು ವಾಟ್ಸ್ಆಪ್ ನೊಳಗೆ ಬರೀತಾರ ಪಾಕಿಸ್ತಾನ್ ಪ್ರೇಮ, ಪಾಕಿಸ್ತಾನ್ ಪ್ರೇಮ. ಪ್ರಜ್ಞಾ ಸಿಂಗ್ ಮಾಲೆಗಾಂವ್ ಹತ್ಯಾಕಾಂಡ ಮಾಡಿದ್ಲಲ್ಲ, ಎಲ್ಲ ಹಿಂದೂಗಳ ಉಗ್ರವಾದಿಗಳು ಆಗ್ತಾರ. ಏನು ಮೂರ್ಖತನ, ಏನು ದೇಶ ಒಡೆಯುವ ದೇಶದ್ರೋಹಿ ಕೆಲಸ. ನಮ್ಮನ್ನ ಬೆನ್ನ ಮೇಲೆ ಹಾಕೊಂಡು, ನನ್ನ ಮಗನ್ನ ಬೆನ್ನ ಮೇಲೆ ಹಾಕೊಂಡು ರಕ್ಷಣೆ ಮಾಡಿದ್ದು ಮುಸ್ಲಿಂ ಅಣ್ಣ.